ಮಾಡುವುದು ನನ್ನ ಕರ್ತವ್ಯವಾಗಿದೆ. ನೀವು ಕೇವಲ ಉಪಾಯ ಹೇಳಿ ಮಾತೆ. ನೀನು ಕೇಳೋ ಮಗನೆ, ದಕ್ಷಿಣ ದಿಕ್ಕಿನಲ್ಲಿ ಕಪ್ಪು ಬೆಟ್ಟದ ಹಿಂದೆ ಒಂದು ರಹಸ್ಯವಾದ ಗುಹೆಯಲ್ಲಿ ಕಾಳಮಾತೆಯ ವಾಸವಿದೆ. ನೀನು ಅವರಿಗೆ ಬಲಿಯಾಗಿ ಅವರ ಹಸಿವು ನೀಗಿಸಬಹುದಾ? ನನ್ ರಾಜನನ್ನ ರಕ್ಷಿಸಲು ನನ್ ಪ್ರಾಣದ ಬಲಿ ಕೊಡಲು ಸಿದ್ಧನಿದ್ದೇನೆ ಮಾತೆ. ಸರಿ, ಹಾಗಾದ್ರೆ ನಾಳೆ ಅಮಾವಾಸ್ಯೆ. ನೀನು ಅಲ್ಲಿಗೂ ಹೋಗಿ ಕಾಳದೇವತೆಗೆ ಆಹಾರವಾಗು. ನಿಮ್ಮ ರಾಜ ಇದರಿಂದ ಶಾಪಮುಕ್ತರಾಗ್ತಾರೆ. ನಂತರ ನಾನು ಈ ರಾಜ್ಯವನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನಿಮ್ಮ ಆಜ್ಞೆಯಂತೆ ಆಗ್ಲಿ ಮಾತೆ. ನಂತರ ರಾತ್ರಿ ಆದ ಕೂಡ್ಲೆ ಪೆಹಲ್ವಾನ್ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಈ ರಹಸ್ಯವಾದ ಗುಹೆ ಬಳಿಗೆ ಬರ್ತಾರೆ. ಹೇ ಕಾಲ್ ದೇವತಾ, ನಾನ್ ನನ್ನ ರಾಜನ ಶಾಪ ವಿಮೋಚನೆಗಾಗಿ ನಿಮ್ ಭೋಜನವಾಗಲು ಬಂದಿದ್ದೇನೆ. ದಯಮಾಡಿ ನನ್ನನ್ನು ತಿಂದು ನಿಮ್ಮ ಹಸಿವು ನೀಗಿಸಿಕೊಳ್ಳಿ. ನಿನ್ಗೇನು ಮೃತ್ಯುವಿನಿಂದ ಭಯವಿಲ್ವೇ ಮಾನವ? ನನ್ ರಾಜನ ಪ್ರಾಣ ಉಳಿಸ್ಲಿಕ್ಕಾಗಿ ನನ್ ಪ್ರಾಣವನ್ನೇ ಬಲಿ ಕೊಡೋದಲ್ಲದೆ ಬೇರೆ ಮಾರ್ಗವೇ ಇಲ್ಲ. ಮಾರ್ಗವಿಲ್ಲದಿದ್ರೆ ಒಂಟಿಯಾಗಿ ಬರ್ಬೇಕಿತ್ತು.